ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಎ.ಬಿ.ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಆದರದ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾವು 8ನೆಯ ತರಗತಿಯ ಮೊದಲ ಪಾಠ ಅ ಡೇ ಇನ್ ದ ಆಶ್ರಮ, ಈ ಒಂದು ಪಾಠದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಮತ್ತು ಇಲ್ಲಿ ಈ ಒಂದು ಪಾಠದಲ್ಲಿ ಬರುವಂತಹ ಎಲ್ಲ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ, ರೀಡಿಂಗ್, ರೈಟಿಂಗ್, ಸ್ಪೋಕನ್ ಇಂಗ್ಲಿಷ್ ಈ ಎಲ್ಲ ಅಂಶಗಳ ಕುರಿತಾಗಿ ಇವತ್ತು ನಾವು ಚರ್ಚೆ ಮಾಡ್ತಾ ಸಾಗೋಣ. ಚಾಪ್ಟರ್ ಫಸ್ಟ್, ಅ ಡೇ ಇನ್ ದ ಆಶ್ರಮ. C1. Answer the following questions and share your response with your partner. Who named the school ಶಾಂತಿನಿಕೇತನ? ಶಾಂತಿನಿಕೇತನ ಎಂಬ ಒಂದು ಹೆಸರನ್ನು ಯಾರು ನೀಡಿದರು? ಮಹರ್ಷಿ ರವೀಂದ್ರನಾಥ್ ಟ್ಯಾಗೋರ್ ನೇಮ್ಡ್ ದ ಸ್ಕೂಲ್ ಶಾಂತಿನಿಕೇತನ. ಮಹರ್ಷಿ ರವೀಂದ್ರನಾಥ್ ಟ್ಯಾಗೋರ್ ರವರು ಶಾಂತಿನಿಕೇತನ ಎಂದು ಶಾಲೆಗೆ ಕರೆದರು. ವ್ಯಾನ್ ಡಸ್ ದ ಡೇ ಇನ್ ಶಾಂತಿನಿಕೇತನ ಬಿಗಿನ್ಸ್? ಶಾಂತಿನಿಕೇತನದಲ್ಲಿ ಯಾವಾಗ ದಿನ ಆರಂಭವಾಗ್ತಾ ಇತ್ತು? ದ ಡೇ ಬಿಗಿನ್ಸ್ ಬಿಫೋರ್ ಡಾನ್ ವೆನ್ ದ ಬರ್ಡ್ಸ್ ಚಿರ್ಪ್ಸ್ ಇನ್ ಅಮಲೋಕಿ ಗ್ರೋವ್ಸ್. ದ ಡೇ ಬಿಗಿನ್ಸ್ ಬಿಫೋರ್ ಡಾನ್ ಅಂದರೆ ಮುಂಜಾವಿನ ಅಂದರೆ ಬೆಳಗಿನ ಜಾವ ಬೇಗನೆ ಅಲ್ಲಿ ದಿನ ಆರಂಭ ಆಗ್ತಾ ಇತ್ತು. ಯಾವಾಗ ಅಮಲೋಕಿ ಗಿಡಗಳಲ್ಲಿ ಪಕ್ಷಿಗಳು ಚಿಲಿಪಿಲಿಗುಟ್ಟೋದಕ್ಕೆ ಅಥವಾ ಕಲರವವನ್ನು ಇಡುವುದಕ್ಕೆ ಆರಂಭ ಮಾಡ್ತಾ ಇದ್ವು, ಆ ಸಂದರ್ಭದಲ್ಲಿ. ಮೂರನೇ ಪ್ರಶ್ನೆ, ವಾಟ್ ಈಸ್ ಟರ್ಮ್ಡ್ ಬೈ ಗುರುದೇವ ಆಸ್ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್? ಗುರುದೇವ ಅವರು ಡಾರ್ಲಿಂಗ್ ಆಫ್ ಹಾರ್ಟ್ಸ್ ಅಂಥೇಳಿ ಏನನ್ನು ಕರೆದಿದ್ದಾರೆ? ಶಾಂತಿನಿಕೇತನ ಈಸ್ ಟರ್ಮ್ಡ್ ಆಸ್ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಬೈ ಗುರುದೇವ. ಶಾಂತಿನಿಕೇತನವನ್ನು ರವೀಂದ್ರನಾಥ್ ಟ್ಯಾಗೋರ್ ರವರು ಎಂದು ಕರೆದಿದ್ದಾರೆ? ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್, ನಮ್ಮ ನೆಚ್ಚಿನ ಅನ್ನುವಂತಹ ಒಂದು ಪದವನ್ನು ಅವರ ಪದ್ಯದಲ್ಲಿ ಬಳಕೆ ಮಾಡಿದ್ದಾರೆ. ವಿಚ್ ಫ್ರೇಸ್ ಯೂಸ್ಡ್ ಇನ್ ಪ್ಯಾರಾಗ್ರಾಫ್ 1 ಮೀನ್ಸ್ ಬೋತ್ ದ ಓಲ್ಡ್ ಆ್ಯಂಡ್ ಯಂಗ್ ಅಲೈಕ್? The phrase old and young alike means both the old and young people in the paragraph 1. ಇಲ್ಲಿ ಯಂಗ್ ಅಂದರೆ ತರುಣರು, ಓಲ್ಡ್ ಅಂದರೆ ವಯಸ್ಸಾಗಿರ್ತಕ್ಕಂಥವರು ಸಹಿತ ಈ ಒಂದು ಶಾಂತಿನಿಕೇತನವನ್ನು ತುಂಬ ಇಷ್ಟಪಡ್ತಾ ಇದ್ರು. ದ ಬಾಯ್ಸ್ ಇನ್ ದ ಶಾಂತಿನಿಕೇತನ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಹೂ ಎಲ್ಸ್ ಆರ್ ಅರ್ಲಿ ರೈಸರ್ಸ್? ಶಾಂತಿನಿಕೇತನದ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಹುಡುಗರು ಬೇಗನೆ ಹೇಳ್ತಾ ಇದ್ರು, ಆದರೆ ಅದರಲ್ಲಿಯೇ ಬೇಗ ಹೇಳ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಇಲ್ಲಿದೆ. ದ ಬರ್ಡ್ಸ್ ಇನ್ ಅಮಲೋಕಿ ಗ್ರೋವ್ಸ್ ಆರ್ ದ ಅರ್ಲಿ ರೈಸರ್ಸ್ ವಿತ್ ದ ಬಾಯ್ಸ್ ಇನ್ ಶಾಂತಿನಿಕೇತನ. ಶಾಂತಿನಿಕೇತನ ಹುಡುಗರೊಂದಿಗೆ ಅಮಲೋಕಿ ಗ್ರೋವ್ಸ್ನಲ್ಲಿರುವಂತಹ ನೆಲ್ಲಿಕಾಯಿ ಮರದಲ್ಲಿರುವಂತಹ ಕೆಲವು ಪಕ್ಷಿಗಳು ಬೇಗನೆ ಹೇಳ್ತಾ ಇದ್ವು ಅಂತ ಹೇಳ್ತಾ ಇದ್ದಾರೆ. ವರ್ಕ್ಸ್ ಇನ್ ಪೇರ್ಸ್ ಅಂತ ಇದೆ. ವಾಟ್ ಕೈಂಡ್ ಆಫ್ ವರ್ಕ್ ಡೂ ದ ಬಾಯ್ಸ್ ಪ್ರಾಕ್ಟೀಸ್ ಇನ್ ದ ಆಫ್ಟರ್ನೂನ್? ಶಾಂತಿನಿಕೇತನದ ಹುಡುಗರು ಮಧ್ಯಾಹ್ನ ಹೊತ್ತಿನಲ್ಲಿ ಮಾಡುವ ಕೆಲಸಗಳು ಯಾವಾಗಿದ್ವು ಅಂತ ಕೇಳಿದ್ದಾರೆ. ಸೊ ದ ಬಾಯ್ಸ್ ಇನ್ ಶಾಂತಿನಿಕೇತನ್ ಪ್ರಾಕ್ಟೀಸ್ ಕಾರ್ಪೆಂಟ್ರಿಂಗ್, ಸ್ಪಿನ್ನಿಂಗ್, ವೀವಿಂಗ್, ಡ್ರಾಫ್ಟಿಂಗ್, ಪೇಂಟಿಂಗ್, ಮ್ಯೂಸಿಕ್ ಇಟಿಸಿ. ಶಾಂತಿನಿಕೇತನದ ವಿದ್ಯಾರ್ಥಿಗಳು ಇವರು ಮಧ್ಯಾಹ್ನದ ಹೊತ್ತಿನಲ್ಲಿ ಸ್ಪಿನ್ನಿಂಗ್ ನೇಯುವುದು, ನೂಲುವುದು ಮತ್ತು ನಕಾಶೆಗಳನ್ನು ಬಿಡಿಸುವುದು, ಪೇಂಟಿಂಗ್ ಬಣ್ಣಗಳನ್ನು ಮಾಡುವುದು, ಮ್ಯೂಸಿಕ್ ಸಂಗೀತವನ್ನು ಕಲಿಯುವುದು, ಈ ಕೆಲಸಗಳನ್ನು ಮಾಡ್ತಾಯಿದ್ರು ಅಂಥೇಳಿ. ನೆಕ್ಸ್ಟ್ ನೋಡೋಣ. ವಾಟ್ ಆರ್ ಶಾಂತಿನಿಕೇತನ ಬಾಯ್ಸ್ ಫೇಮಸ್ ಫಾರ್? ಯಾವ ಕೆಲಸಕ್ಕಾಗಿ ಶಾಂತಿನಿಕೇತನದ ಹುಡುಗರು ತುಂಬ ಪ್ರಸಿದ್ಧರಾಗಿದ್ದರು? ದ ಶಾಂತಿನಿಕೇತನ ಬಾಯ್ಸ್ ಆರ್ ಫೇಮಸ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಎವ್ರಿವೇರ್. ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ಗಾಗಿ ಎಲ್ಲ ಕಡೆಗೆ ಅವರು ಪ್ರಸಿದ್ಧರಾಗಿದ್ದರು. ಹೌ ಡು ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ಸ್ ಬಿಫೋರ್ ದೇ ಗೋ ಟು ಬೆಡ್? ಇಲ್ಲಿ ಶಾಂತಿನಿಕೇತನದ ಹುಡುಗರು ಹೇಗೆ ತಮ್ಮ ಒಂದು ಸಾಯಂಕಾಲದ ಸಮಯವನ್ನು ಕಳೀತಾ ಇದ್ದರು ಮಲಗಿಕೊಳ್ಳುವುದಕ್ಕಿಂತ ಮುಂಚೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಉತ್ತರ ಇಲ್ಲಿದೆ. ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ ಬಿಫೋರ್ ದೇ ಗೋ ಟು ಬೆಡ್ by telling fairy tales, recitation of short dramas, singing of Gurudeva's song and gatherings of different schools. ಇಲ್ಲಿ ಸಾಯಂಕಾಲದ ಸಮಯವನ್ನು ಆ ಒಂದು ಶಾಂತಿನಿಕೇತನದ ಹುಡುಗರು
ಕಾಲ್ಪನಿಕ ಕಥೆಗಳನ್ನು ಹೇಳುವುದರ ಮುಖಾಂತರವಾಗಿ ಮತ್ತು ಚಿಕ್ಕ ಚಿಕ್ಕ ನಾಟಕಗಳನ್ನು ಮಾಡುವುದರ ಮುಖಾಂತರ ಮತ್ತು ಗುರುದೇವ ಅವರು ರಚನೆ ಮಾಡಿರುವಂಥ ಹಾಡುಗಳನ್ನು ಹಾಡುವುದರ ಮುಖಾಂತರ ಮತ್ತು ಬೇರೆ ಬೇರೆ ಶಾಲೆಯವರೊಂದಿಗೆ ಬೆರೆಯುವುದರಿಂದ ಅವರು ಆ ಸಮಯವನ್ನು ಕಳೀತಾ ಇದ್ದರು. ನೆಕ್ಸ್ಟ್ ನೋಡ್ತಾ ಇದ್ದೇವೆ, ರೀಡ್ ದ ಸೆಕೆಂಡ್ ಪ್ಯಾರಾಗ್ರಾಫ್ ಕೇರ್ಫುಲಿ. ಬಹಳಷ್ಟು ಜಾಗೃತಿಯಿಂದ ಎರಡನೇ ಪ್ಯಾರಾಗ್ರಾಫನ್ನು ಓದಿ. ವಾಟ್ ಇಟ್ ಡಿಸ್ಕ್ರೈಬ್ ಈಸ್, ಅದು ಏನನ್ನು ವರ್ಣನೆ ಮಾಡ್ತದೆ ಅಂತೇಳಿ ಕೇಳಿದ್ದಾರೆ. ದ ಸಾಂಗ್ ಆಫ್ ದ ಕಾರಿಸ್ಟರ್ಸ್, ಅದು ಆ ಒಂದು ಗಾನಗೋಷ್ಠಿಯವರ ಒಂದು ಹಾಡನ್ನು ಅದು ವರ್ಣನೆ ಮಾಡ್ತಾ ಇತ್ತು ಅಂಥೇಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು C3, ರೀಡ್ ಆ್ಯಂಡ್ ಡಿಸ್ಕಸ್. ವಾಟ್ ಈಸ್ ದ ಅಫೆಕ್ಟ್ ಆಫ್ ದ ಸಾಂಗ್ ಆಫ್ ದ ಕಾರಿಸ್ಟರ್ಸ್ ಆನ್ ದ ಲಿಸ್ನರ್ಸ್. ಇಲ್ಲಿ ಆ ಒಂದು ಗಾನಗೋಷ್ಠಿ ಏನಿದೆ ಅಥವಾ ಗಾನಮೇಳ ಏನಿದೆ, ಆ ಒಂದು ಗಾನಮೇಳದ ಒಂದು ಇನ್ಫ್ಲುಯೆನ್ಸ್, ಪ್ರಭಾವ ಅಥವಾ ಪರಿಣಾಮ ಯಾವ ರೀತಿಯಾಗಿತ್ತು ಇನ್ನು ಕೇಳುವರ ಮೇಲೆ ಅಂತಕ್ಕಂಥ ಪ್ರಶ್ನೆ ಇದೆ. ಉತ್ತರ, ವೆನ್ ದ ಕಾರಿಸ್ಟರ್ಸ್ ಆರ್ ಸಿಂಗಿಂಗ್, ಯಾವಾಗ ಆ ಒಂದು ಗಾನಗೋಷ್ಠಿಯವರು ಅಥವಾ ಗಾನಮೇಳದವರು ಹಾಡಲಿಕ್ಕೆ ಆರಂಭ ಮಾಡ್ತಾಯಿದ್ರು. ದೇರ್ ಮಾರ್ನಿಂಗ್ ಹ್ಯಾಮ್ಸ್, ಅವರು ಮುಂಜಾನೆಯ ಸ್ತೋತ್ರಗಳನ್ನು ಹಾಡಲಿಕ್ಕೆ ಆರಂಭ ಮಾಡ್ತಾಯಿದ್ರು. ದೇ ಗೋ ಅರೌಂಡ್ ದ ಆಶ್ರಮ, ಆಶ್ರಮದ ಸುತ್ತಲೂ ಹೋಗ್ತಾಯಿದ್ರು. ಒನ್ ಕ್ಯಾನ್ ಯುವರ್ ವಾಯ್ಸಸ್ ದ ಬ್ಯೂಟಿ ಆಫ್ ದ ಸಮ್ಮರ್ ಇನ್ ದ ಸೈಲೆಂಟ್ ಮಾರ್ನಿಂಗ್. ಅವರು ನೀವು ಆ ಒಂದು ನಿಶಬ್ದವಾಗಿರುವಂತಹ ಮುಂಜಾನೆಯ ಹೊತ್ತಿನಲ್ಲಿ ಅದನ್ನು ಕೇಳಬೇಕು. ಮಾರ್ನಿಂಗ್ ಏರ್ ಆ್ಯಂಡ್ ಸೆನ್ಸ್ ಆಫ್ ಜಾಯ್, ಆ ಒಂದು ಆನಂದದ ಒಂದು ಪ್ರಜ್ಞೆ ಮತ್ತು ಆ ಒಂದು ಗೌರವ ಅದು ಏನು ಮಾಡ್ತಾಯಿತ್ತು ಅಂದರೆ ನಮ್ಮ ಒಂದು ಆತ್ಮಗಳಿಗೆ ನೆಮ್ಮದಿಯನ್ನು ತಂದು ಕೊಡ್ತಾ ಇತ್ತು ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಎರಡನೇ ಪ್ರಶ್ನೆ ನೋಡ್ತಾ ಇದ್ದೇವೆ ನೋಡಿ. ಹೌ ಆರ್ ದ ಕ್ಲಾಸಸ್ ಹೆಲ್ಡ್ ಇನ್ ದ ಆಫ್ಟರ್ನೂನ್ ಇನ್ ಶಾಂತಿನಿಕೇತನ್. ಇಲ್ಲಿ ಆಫ್ಟರ್ನೂನ್ ಮಧ್ಯಾಹ್ನದ ಹೊತ್ತಿನ ತರಗತಿಗಳು ಹೇಗಿದ್ವು ಅನ್ನೋಂಥ ಪ್ರಶ್ನೆ ಕೇಳಲಾಗಿದೆ. ಉತ್ತರ ಈ ರೀತಿಯಾಗಿದೆ. ಇನ್ ದ ಆಫ್ಟರ್ನೂನ್ ಆಟ್ 2 o'clock, 2 ಗಂಟೆಗೆ ದ ಆಫ್ಟರ್ನೂನ್ ಕ್ಲಾಸಸ್ ಬಿಗಿನ್, 2 ಗಂಟೆ ಹೊತ್ತಿಗೆ ಅಲ್ಲಿ ಮಧ್ಯಾಹ್ನದ ತರಗತಿಗಳು ಆರಂಭವಾಗ್ತಾ ಇದ್ದವು. ಹ್ಯಾಂಡಿ ವರ್ಕ್ ಈಸ್ ಪ್ರಾಕ್ಟೀಸ್ಡ್, ಅಲ್ಲಿ ಕೈಗೆಲಸಗಳನ್ನು ತುಂಬ ಬಳಸಲಾಗ್ತಿತ್ತು. ದ ವರ್ಕ್ ಈಸ್ ಚೀಪ್ಲಿ ವಿತ್ ಹ್ಯಾಂಡ್ಸ್ ಆ್ಯಂಡ್ ಮೈಂಡ್ಸ್, ಅಲ್ಲಿ ಮನಸ್ಸಿನಿಂದ ಮತ್ತು ಕೈಗಳಿಂದ ಮಾಡುವಂಥ ಕೆಲಸಗಳನ್ನು ಮಾಡಿಸಲಾಗ್ತಾ ಇತ್ತು. ದ ಬಾಯ್ಸ್ ಪ್ರಾಕ್ಟೀಸ್ ಹ್ಯಾಂಡಿಕ್ರಾಫ್ಟ್ಸ್, ಅಲ್ಲಿ ಕೈಗಳಿಂದ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಕೆಲಸಗಳನ್ನು ಹುಡುಗರು ಮಾಡ್ತಾಯಿದ್ರು. ಸಚ್ ಆಸ್ ಕಾರ್ಪೆಂಟ್ರಿ, ಅದರ ಬಡಿತನದ ಕೆಲಸಗಳಾಗಿರ್ಬೋದು. ಆ್ಯಂಡ್ ಮೆಕ್ಯಾನಿಕ್ಸ್, ಅಂದರೆ ಯಂತ್ರಗಳ ಕೆಲಸ ಆಗಿರ್ಬೋದು. ಸ್ಪಿನ್ನಿಂಗ್, ನೂಲುವುದು. ವೀವಿಂಗ್, ನೇಯುವುದು. ಡ್ರಾಫ್ಟಿಂಗ್ ಅಂತಂದರೆ ಈ ಒಂದು ಮ್ಯಾಪ್ಗಳನ್ನು ಬಿಡಿಸುವುದು. ಪೇಂಟಿಂಗ್ ಅಂದರೆ ವರ್ಣಚಿತ್ರಗಳನ್ನು ರಚನೆ ಮಾಡ್ತಕ್ಕಂಥದ್ದು. ಪ್ಲೇಯಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಮತ್ತು ಸಂಗೀತದ ಉಪಕರಣಗಳನ್ನು ನುಡಿಸ್ತಕ್ಕಂಥದ್ದು. ದಿಸ್ ಹೆಲ್ಪ್ಸ್ ದ ಬಾಯ್ಸ್ ಟು ಡಿಸ್ಕವರ್ ದೇರ್ ಟೇಸ್ಟ್ ಆ್ಯಂಡ್ ಟ್ಯಾಲೆಂಟ್ಸ್. ಈ ಎಲ್ಲ ಕೆಲಸಗಳು ಏನು ಮಾಡ್ತಾಯಿದ್ವು ಅಂದರೆ ಹುಡುಗರ ಒಂದು ಅವರವರ ಟೇಸ್ಟ್ಗಳನ್ನು ಮತ್ತು ಅವರ ಪ್ರತಿಭೆಯನ್ನು ಗುರುತು ಮಾಡೋದಕ್ಕೆ ಇವು ತುಂಬ ಸಹಾಯಕ ಆಗ್ತಾಯಿದ್ವು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮೂರನೆಯ ಪ್ರಶ್ನೆ ಬರ್ತಾ ಇದೆ ಸ್ನೇಹಿತರೆ. ಹೌ ಡು ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ಸ್ ಇನ್ ಶಾಂತಿನಿಕೇತನ. ಸಾಯಂಕಾಲದ ಹೊತ್ತನ್ನು ಅವರು ಹೇಗೆ ಕಳೀತಾ ಇದ್ರು ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ಇನ್ ದ ಈವ್ನಿಂಗ್ ಅಂದರೆ ಸಾಯಂಕಾಲ. ದ ಬಾಯ್ಸ್ ರಿಟರ್ನ್ ಆಫ್ಟರ್ ಪ್ಲೇಯಿಂಗ್ ಇನ್ ದ ಫೀಲ್ಡ್, ಅವ್ರೇನು ಮಾಡ್ತಾಯಿದ್ರು, ಅವರು ಆಟದ ಒಂದು ಫೀಲ್ಡ್ನಿಂದ ಕ್ಷೇತ್ರದಿಂದ ಹಿಂತಿರುಗಿ ಬರ್ತಾಯಿದ್ರು. ದೇ ಮೆಡಿಟೇಟ್ ಫಾರ್ ಅ ಶಾರ್ಟ್ ಟೈಮ್, ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಏನು ಮಾಡ್ತಾಯಿದ್ರು ಅಂದರೆ ಜ್ಞಾನಸ್ಥರಾಗ್ತಾಯಿದ್ರು. ದೇ ಟೇಕ್ ಪಾರ್ಟ್ ಇನ್ ಕಲ್ಚರ್ ಆ್ಯಕ್ಟಿವಿಟೀಸ್, ಅವರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾಯಿದ್ರು. ಸಚ್ ಆಸ್ ಸಿಂಗಿಂಗ್ ಸಾಂಗ್ಸ್, ಹಾಡುಗಳನ್ನ ಹಾಡುವುದು. ರಿಸೈಟಿಂಗ್ ಆ್ಯಂಡ್ ಎನ್ಯಾಕ್ಟಿಂಗ್ ದ ಡ್ರಾಮಾಸ್, ಮತ್ತು ಈ ಒಂದು ಚಿಕ್ಕ ಪುಟ್ಟ ಒಂದು ನಾಟಕಗಳನ್ನು ಮಾಡ್ತಕ್ಕಂಥದ್ದು. ಟೆಲ್ಲಿಂಗ್ ಫೆರಿ ಟೇಲ್ಸ್, ಮತ್ತು ಕಾಲ್ಪನಿಕ ಕಥೆಗಳನ್ನು ಹೇಳ್ತಕ್ಕಂಥದ್ದು. ಆ್ಯಂಡ್ ಅಟೆಂಡಿಂಗ್ ಸ್ಕೂಲ್ ಗ್ಯಾದರಿಂಗ್ಸ್, ಬೇರೆ ಬೇರೆ ಶಾಲೆಗಳು ಒಂದುಗೂಡುವಂಥ ಕೆಲಸದಲ್ಲಿ ಅವರು ಭಾಗವಹಿಸ್ತಾ ಇದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಇದೆ, ಹೌ ಆರ್ ದ ಕ್ಲಾಸಸ್ ಆಟ್ ಶಾಂತಿನಿಕೇತನ ಡಿಫ್ರೆಂಟ್ ಫ್ರಮ್ ದ ಕ್ಲಾಸಸ್ ಇನ್ ಅದರ್ ಸ್ಕೂಲ್ಸ್. ಇಲ್ಲಿ ಶಾಂತಿನಿಕೇತನದ ತರಗತಿಗಳಿಗೂ ಮತ್ತು ಇನ್ನುಳಿದ ಶಾಲೆಯ ತರಗತಿಗಳಿಗೂ ಏನು ವ್ಯತ್ಯಾಸ ಇತ್ತು ಅಂತ ಕೇಳ್ತಾ ಇದ್ದಾರೆ. ಹಿಯರ್ ದ ಕ್ಲಾಸಸ್ ಆಟ್ ಶಾಂತಿನಿಕೇತನ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದ ಕ್ಲಾಸಸ್ ಆಫ್ ಅದರ್ ಸ್ಕೂಲ್ಸ್. ಈ ಶಾಂತಿನಿಕೇತನದ ಎಲ್ಲ ತರಗತಿಗಳು ಬೇರೆ ಶಾಲೆಗಿಂತ ಭಿನ್ನವಾಗಿದ್ದವು. ಇನ್ ಶಾಂತಿನಿಕೇತನ ದ ಟೀಚಿಂಗ್ ಈಸ್ ಸ್ಟೂಡೆಂಟ್ ಆರ್ ಚೈಲ್ಡ್ ಸೆಂಟರ್ಡ್. ಶಾಂತಿನಿಕೇತನದಲ್ಲಿ ವಿದ್ಯಾರ್ಥಿ ಕೇಂದ್ರಿತವಾಗಿರ್ತಕ್ಕಂತಹ ಒಂದು ಬೋಧನೆ ಇತ್ತು. ದ ಸ್ಟೂಡೆಂಟ್ಸ್ ಸಿಟ್ ವಿತ್ ದೇರ್ ಟೀಚರ್, ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಕೂತ್ಕೊಳ್ತಾ ಇದ್ದರು. ಇನ್ ದ ಓಪನ್ ಏರ್ ಅಂಡರ್ ದ ಟ್ರೀಸ್, ಗಿಡಗಳ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಅವರು ಶಿಕ್ಷಕರೊಂದಿಗೆ ಕೂತ್ಕೊಳ್ತಾ ಇದ್ದರು. ದೇರ್ ಈಸ್ ನೋ ಕ್ಲಾಸ್ ರೂಮ್ಸ್, ಅಲ್ಲಿ ಯಾವುದೇ ತರಗತಿಗಳು ಇರ್ತಾ ಇರಲಿಲ್ಲ. ದ ಗ್ರೂಪ್ ಆಫ್ 8 to 10 ಸ್ಟೂಡೆಂಟ್ಸ್ ಹ್ಯಾಸ್ 1 ಟೀಚರ್,
ಅಲ್ಲಿ 8-10 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರು ಇರ್ತಾಯಿದ್ರು. ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್, ಕೆಲವು ಪುಸ್ತಕಗಳನ್ನು ಅಲ್ಲಿ ಉಪಯೋಗ ಮಾಡಲಾಗ್ತಿತ್ತು. ಮೋಸ್ಟ್ ಪಾರ್ಟ್ ಆಫ್ ಲರ್ನಿಂಗ್ ಈಸ್ ಡನ್ ಥ್ರೂ ಕಾನ್ವರ್ಜೇಷನ್, ಹೆಚ್ಚಿನ ಒಂದು ಭಾಗದ ಕಲಿಕೆ ಅದು ಸಂಭಾಷಣೆಯ ಮುಖಾಂತರ ನಡೀತಾ ಇತ್ತು. ದ ಸ್ಟೂಡೆಂಟ್ಸ್ ಕುಡ್ ಆಸ್ಕ್ ಕ್ವಶನ್ಸ್ ಆ್ಯಂಡ್ ಕ್ಲಿಯರ್ ದೇರ್ ಡೌಟ್ಸ್, ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಒಂದು ಸಮಸ್ಯೆಗಳನ್ನು ಕೇಳ್ತಾ ಇದ್ರು ಮತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಾ ಇದ್ರು. ಆನ್ ದ ಕಾಂಟ್ರರಿ ಇನ್ ಅದರ್ ಸ್ಕೂಲ್ಸ್, ಬೇರೆ ಶಾಲೆಗಳನ್ನ ನೋಡಿದಾಗ ದ ಟೀಚಿಂಗ್ ಈಸ್ ಟೀಚರ್ ಓರಿಯೆಂಟೆಡ್ ಆಗಿರುತ್ತೆ. ಅಂದರೆ ಶಿಕ್ಷಕರೇ ಇಲ್ಲಿ ಮುಖ್ಯ ಕೇಂದ್ರವಾಗಿರ್ತಾರೆ. ಒನ್ ಟೀಚರ್ ಇನ್ ದ ಕ್ಲಾಸ್ ಶುಡ್ ಟೀಚ್ 50 to 60 ಸ್ಟೂಡೆಂಟ್ಸ್, ಒಬ್ಬರು ಶಿಕ್ಷಕರು ಏನು ಮಾಡ್ತಿರ್ತಾರೆ 50ರಿಂದ 60 ಜನ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಿರ್ತಾರೆ. ಮೆನಿ ಬುಕ್ಸ್ ಆ್ಯಂಡ್ ಸಬ್ಜೆಕ್ಟ್ಸ್, ಅಲ್ಲಿ ಭಾಳಷ್ಟು ಪುಸ್ತಕಗಳು ಮತ್ತು ವಿಷಯಗಳು ಇರ್ತವೆ ಅಂತ ಹೇಳ್ತಾ ಇದ್ದಾರೆ. ಹೌ ಡಸ್ ಶಾಂತಿನಿಕೇತನ ಪ್ರಿಪೇರ್ ದ ಬಾಯ್ಸ್ ಫಾರ್ ಲೈಫ್, ಶಾಂತಿನಿಕೇತನ ಶಾಲೆಯು ಮಕ್ಕಳನ್ನು ಜೀವನಕ್ಕೆ ಹೇಗೆ ತಯಾರಿಸ್ತಿತ್ತು ಅಂತ ಕೇಳ್ತಾ ಇದ್ದಾರೆ. ಸೊ ದ ಕ್ಲಾಸಸ್ ಇನ್ ಶಾಂತಿನಿಕೇತನ ನಾಟ್ ಓನ್ಲಿ ಟೀಚಸ್ ಸಬ್ಜೆಕ್ಟ್ ಬಟ್ ಆಲ್ಸೋ ಹ್ಯಾಂಡಿ ವರ್ಕ್, ಇಲ್ಲಿ ಬೋಧನೆ ಮಾತ್ರ ನಡೀತಾ ಇರಲಿಲ್ಲ, ಇಲ್ಲಿ ಅವರಿಗೆ ಒಂದು ಉನ್ನತವಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಸಹಿತ ಕಲಿಸಲಾಗ್ತಿತ್ತು. ಹಿಯರ್ ದ ಇಂಪಾರ್ಟೆನ್ಸ್ ಈಸ್ ಗಿವನ್ ಟು ದ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್, ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಕ್ಕಳ ಅಭಿವೃದ್ಧಿಗೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡಲಾಗ್ತಿತ್ತು. ದ ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಈಸ್ ಕಾರ್ಡಿಯಲ್, ಇಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧ ಅದು ಹೃದಯಪೂರ್ವಕವಾಗಿರ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ದ ಟೀಚರ್ಸ್ ಫೈಂಡ್ ಔಟ್ ದ ಸ್ಟೂಡೆಂಟ್ಸ್ ಟ್ಯಾಲೆಂಟ್, ಇಲ್ಲಿ ಟೀಚರ್ ಏನು ಮಾಡ್ತಾ ಇದ್ರು ಅಂದರೆ ಆ ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸ್ತಾ ಇದ್ರು. ಆ್ಯಂಡ್ ಎನ್ಕರೇಜ್ ದೆಮ್ ಟು ಲರ್ನ್ ದ್ಯಾಟ್ ಸಬ್ಜೆಕ್ಟ್, ಮತ್ತು ಅವರಿಗೆ ಆ ವಿಷಯವನ್ನು ಕಲಿಯುವಂತೆ ಪ್ರೇರೇಪಣೆಯನ್ನು ಮತ್ತು ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಹ್ಯಾಂಡಿ ವರ್ಕ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಟು ಬಿಲ್ಡ್ ದೇರ್ ಫ್ಯೂಚರ್, ಇಲ್ಲಿ ಕೊಡ್ತಕ್ಕಂಥ ಕೈ ಕುಶಲ ಕೆಲಸಗಳಿವೆ, ಅವು ಸಹಿತ ಅವರ ಒಂದು ಭವಿಷ್ಯತ್ತಿಗೆ ತುಂಬ ಹೆಲ್ಪ್ ಆಗ್ತಾಯಿತ್ತು ಅಥವಾ ಸಹಾಯ ಮಾಡ್ತಾಯಿತ್ತು ಅಂಥೇಳಿ. ಇನ್ ದ್ಯಾಟ್ ಪರ್ಟಿಕ್ಯುಲರ್ ಫೀಲ್ಡ್, ಇಫ್ ದ ಸ್ಟೂಡೆಂಟ್ಸ್ ಲರ್ನ್ ದೇರ್ ಟ್ಯಾಲೆಂಟೆಡ್ ಸಬ್ಜೆಕ್ಟ್ಸ್ ದೇ ವುಡ್ ಡೆಫಿನೆಟ್ಲಿ ಗೇನ್ ಸ್ಕಿಲ್ಸ್, ಅಲ್ಲಿ ಅವರು ಕಲಿತಿರ್ತಕ್ಕಂಥ ಕೆಲವೊಂದಿಷ್ಟು ಕೈ ಕುಶಲತೆಗಳನ್ನು ಅವರು ಬಹಳಷ್ಟು ಅದರಲ್ಲಿ ನಿಪುಣರಾಗ್ತಾಯಿದ್ರು ಅಂಥೇಳಿ. ಇಟ್ ಈಸ್ ಹೆಲ್ಪ್ಫುಲ್ ಇನ್ ದೇರ್ ಫ್ಯೂಚರ್ ಲೈಫ್, ಅದು ಅವರ ಭವಿಷ್ಯತ್ತಿನ ಜೀವನಕ್ಕೆ ತುಂಬ ಸಹಾಯ ಆಗ್ತಾ ಇತ್ತು ಅಂತಕ್ಕಂಥದ್ದು. ದಸ್ ಶಾಂತಿನಿಕೇತನ ಹೆಲ್ಪ್ಸ್ ಆ್ಯಂಡ್ ಪ್ರಿಪೇರ್ ದ ಸ್ಟೂಡೆಂಟ್ಸ್ ಫಾರ್ ಲೈಫ್, ಈ ರೀತಿಯಾಗಿ ಒಂದು ಶಾಂತಿನಿಕೇತನ ಅಂತಕ್ಕಂಥದ್ದು ಮಕ್ಕಳನ್ನು ಒಂದು ಜೀವನಕ್ಕೆ ತಯಾರಿ ಮಾಡ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ. C4, ದ ರೈಟರ್ ಹ್ಯಾಸ್ ಯೂಸ್ಡ್ ದ ಫ್ರೇಸ್ ಲಿವಿಂಗ್ ಎಜುಕೇಷನ್ ಮತ್ತು ಅನ್ಇಮ್ಯಾಜಿನೇಟಿವ್ ಇನ್ಸ್ಟ್ರಕ್ಷನ್ ಅಂತ ಹೇಳಿದ್ದಾರೆ. ಡಿಫ್ರೆನ್ಸನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಲಿವಿಂಗ್ ಎಜುಕೇಷನ್ನಲ್ಲಿ ಓಪನ್ ಡಿಸ್ಕಷನ್ ಇರುತ್ತೆ, ಮೆಡಿಟೇಟಿಂಗ್ ಇರುತ್ತೆ, ಲರ್ನಿಂಗ್ ಔಟ್ಸೈಡ್ ಇನ್ ನೇಚರ್, ಅಲ್ಲಿ ಪ್ರಕೃತಿಯೊಂದಿಗೆ ನಾವು ಕಲಿತಾ ಇದ್ದೇವೆ. ಸ್ಟೂಡೆಂಟ್ಸ್ ಆಸ್ಕಿಂಗ್ ಕ್ವಶನ್ ಟು ಟೀಚರ್, ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಪ್ರಶ್ನೆ ಕೇಳುತ್ತಾರೆ. ಮತ್ತು ಎಕ್ಸ್ಪಿರಿಮೆಂಟಿಂಗ್, ಅಲ್ಲಿ ಪ್ರಯೋಗ ನಡೀತದೆ. ಕ್ರಿಯೇಟಿವ್ ಥಿಂಕಿಂಗ್, ಅಲ್ಲಿ ಸೃಜನಾತ್ಮಕವಾಗಿರ್ತಕ್ಕಂಥ ವಿಚಾರಧಾರೆಗಳು ಬರ್ತವೆ. ಐಡೆಂಟಿಫೈಯಿಂಗ್ ಸ್ಟೂಡೆಂಟ್ಸ್ ನ್ಯಾಚುರಲ್ ಟೆಸ್ಟ್, ಅವರು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಕೆಲವೊಂದಿಷ್ಟು ಟೆಸ್ಟ್ಗಳನ್ನು ಅಲ್ಲಿ ನಾವು ಗುರುತಿಸಬಹುದಾಗಿದೆ. ಇನ್ನು ಅನ್ಇಮ್ಯಾಜಿನೇಟಿವ್ ಇನ್ಸ್ಟ್ರಕ್ಷನ್ಸ್ ಅಂತಂದರೆ ಪನಿಷಿಂಗ್ ಲರ್ನರ್ಸ್, ಕಲಿಕೆದಾರನ ಇಲ್ಲಿ ಶಿಕ್ಷಿಸಲಾಗುತ್ತದೆ. ಮೆಮೊರೈಸಿಂಗ್, ಇಲ್ಲಿ ಅದನ್ನು ಬೈಪಾಠ ಮಾಡುವಂತೆ ಹೇಳಲಾಗುತ್ತದೆ. ಡಿಕ್ಟೇಟಿಂಗ್ ನೋಟ್ಸ್, ಮತ್ತು ಇಲ್ಲಿ ನೋಟ್ಸನ್ನು ಡಿಕ್ಟೇಟಿಂಗ್ ಮಾಡಲಾಗ್ತದೆ. ಸ್ಟೂಡೆಂಟ್ಸ್ ಪ್ಯಾಸಿವ್ಲಿ ಲಿಸ್ನಿಂಗ್, ಇಲ್ಲಿ ಆ್ಯಕ್ಟಿವ್ ಆಗಿ ವಿದ್ಯಾರ್ಥಿಗಳು ಇರೋದಿಲ್ಲ, ಅದರ ಬದಲಾಗಿ ಪ್ಯಾಸಿವ್ ಆಗಿರ್ತಾರೆ ಅಂತಕ್ಕಂಥದ್ದು. ಆ್ಯಂಡ್ ಬುಕ್ಕಿಶ್ ಲರ್ನಿಂಗ್, ಎಲ್ಲವೂ ಸಹಿತ ಬುಕ್ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು C5, ರೈಟ್ ಅ ಪ್ಯಾರಾಗ್ರಾಫ್ ಡಿಸ್ಕ್ರೈಬಿಂಗ್ ಯುವರ್ ಐಡಿಯಾ ಆಫ್ ಗುಡ್ ಸ್ಕೂಲ್, ನಿಮ್ಮ ಪ್ರಕಾರ ಒಂದು ಒಳ್ಳೆಯ ಶಾಲೆ ಹೇಗಿರಬೇಕು, ಗುಡ್ ಸ್ಕೂಲ್ ಹೀಗಿರಬೇಕು. ದ ಟೀಚರ್ಸ್ ಆರ್ ಪಿಲ್ಲರ್ಸ್ ಆಫ್ ಸ್ಕೂಲ್, ಒಬ್ಬ ಶಿಕ್ಷಕ ಅಂತಕ್ಕಂಥವರು ಆ ಶಾಲೆಯ ಪಿಲ್ಲರ್ಸ್ ಆಗಿರ್ತಾರೆ. ದೇ ಮಸ್ಟ್ ಬಿ ಎಜುಕೇಟೆಡ್, ಅವರು ಉತ್ತಮವಾದ ಶಿಕ್ಷಣವನ್ನು ಪಡೆದಿರಬೇಕು. ಕೈಂಡ್, ದಯಾಳುಗಳಾಗಿರಬೇಕು. ಲರ್ನ್, ಉತ್ತಮವಾದ ಕಲಿಕೆಯನ್ನು ಅವರು ಹೊಂದಿರಬೇಕು. ಡಿಸಿಪ್ಲಿನ್ಡ್, ಅವರು ಮತ್ತು ಶಿಸ್ತಿನಿಂದ ವರ್ತನೆ ಮಾಡ್ತಿರಬೇಕು. ಆ್ಯಂಡ್ ಹ್ಯಾವ್ ಲಾಟ್ ಆಫ್ ಪೇಷನ್ಸ್, ಮತ್ತು ಸಾಕಷ್ಟು ಅವರಿಗೆ ತಾಳ್ಮೆ ಅನ್ನೋದು ಇರಬೇಕು. ದೇ ಮಸ್ಟ್ ಲವ್ ದೇರ್ ಪ್ರೊಫೆಷನ್, ಮತ್ತು ಅವರು ತಮ್ಮ ಒಂದು ಉದ್ಯೋಗವನ್ನು ತುಂಬ ಇಷ್ಟಪಡ್ತಿರಬೇಕು. ಆ್ಯಂಡ್ ಚಿಲ್ಡ್ರನ್, ಮತ್ತು ಮಕ್ಕಳನ್ನು ಸಹಿತ. ಮ್ಯಾಗ್ನಿಫಿಸೆಂಟ್ ಬಿಲ್ಡಿಂಗ್, ಸ್ಪೇಸಿಯಸ್ ಕ್ಲಾಸ್ ರೂಮ್ಸ್ ಆ್ಯಂಡ್ ಬಿಗ್ ಫೀಲ್ಡ್ಸ್ ಆರ್ ನಾಟ್ ಆ್ಯಸ್ ಮಚ್ ಆಸ್ ಇಂಪಾರ್ಟೆಂಟ್, ಇಲ್ಲಿ ಆ ಶಾಲೆಯ ಬಿಲ್ಡಿಂಗ್ ಮತ್ತು ಅಲ್ಲಿರ್ತಕ್ಕಂಥ ತರಗತಿಗಳು ತುಂಬ ಮಹತ್ವವನ್ನು ಪಡೆದುಕೊಂಡಿರುವುದಿಲ್ಲ. ದ ವೇ ಆಫ್ ಟೀಚಿಂಗ್ ಶುಡ್ ಎನ್ಕರೇಜ್ ದ ಸ್ಟೂಡೆಂಟ್ಸ್ ಕ್ರಿಯೇಟಿವ್ ಥಿಂಕಿಂಗ್, ಅಲ್ಲಿ ಬೋಧನೆ ನಡೀತಕ್ಕಂಥದ್ದು ವಿದ್ಯಾರ್ಥಿಗಳನ್ನು ಸೃಜನಾತ್ಮಕ ವಿಚಾರಗಳ ಕಡೆಗೆ ತೆಗೆದುಕೊಂಡು ಹೋಗುವಂತಿರಬೇಕು.
ಗಿವ್ ಇಂಪಾರ್ಟೆನ್ಸ್ ಟು ದ ಬೂಸ್ಟ್ ದ ಚಿಲ್ಡ್ರನ್ಸ್ ಟ್ಯಾಲೆಂಟ್. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಬೂಸ್ಟ್ ಮಾಡ್ತಾ ಇರಬೇಕು. ಡೂ ಸ್ಟೂಡೆಂಟ್ಸ್ ಶುಡ್ ಹ್ಯಾವ್ ಫ್ರೀ ಟು ಆಸ್ಕ್ ಕ್ವಶನ್ಸ್. ಮಕ್ಕಳಿಗೆ ಏನು ಮುಕ್ತವಾದಂಥ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರಬೇಕು. ಹ್ಯಾಂಡಿ ವರ್ಕ್ಸ್ ಆಲ್ ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಶುಡ್ ಇನ್ಕ್ಲೂಡ್ ಇನ್ ದೇರ್ ಕರಿಕ್ಯುಲಮ್. ಅಲ್ಲಿ ಎಲ್ಲ ಗೇಮ್ಗಳು ಮತ್ತು ಆಟಗಳು ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ದ ಸ್ಟೂಡೆಂಟ್ ಶುಡ್ ಆಲ್ಸೋ ಬಿ ಒಬಿಡಿಯಂಟ್. ವಿದ್ಯಾರ್ಥಿಗಳು ಸಹಿತ ಶಿಕ್ಷಕರಿಗೆ ಅಥವಾ ಗುರುಗಳಿಗೆ ಅವರು ವಿಧೇಯರಾಗಿರಬೇಕು. ಅವರು ಸಹಿತ ಡಿಸಿಪ್ಲಿನ್ ಶಿಸ್ತನ್ನು ಕಾಪಾಡ್ಕೋಬೇಕು. ಲವ್ ಟು ಲರ್ನ್, ಮತ್ತು ಕಲಿಯೋದಕ್ಕೆ ತುಂಬ ಪ್ರೀತಿಯನ್ನು ಹೊಂದಿರಬೇಕು ಅಥವಾ ಇಷ್ಟವನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ, ವೊಕ್ಯಾಬ್ಯುಲರಿ ನೋಡೋಣ. ಅಬ್ಸರ್ವ್ ದ ಯೂಸ್ ಆಫ್ ನಿಯರರ್ ಆ್ಯಂಡ್ ನಿಯರರ್ ಫಾಲೋವಿಂಗ್ ಎಕ್ಸಾಂಪಲ್ಸ್. ಇನ್ನು ನೀವು ಪುಸ್ತಕವನ್ನು ಇಟ್ಕೊಂಡ್ಬಿಟ್ಟು ಅಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲ್ಗಳನ್ನ ನೋಡ್ಕೊಂಡ್ಬಿಟ್ರೆ, ಬಿಗ್ಗರ್ ಬಿಗ್ಗರ್, ಲೌಡರ್ ಲೌಡರ್, ಮೋರ್ ಮೋರ್, ಟಾಲರ್ ಟಾಲರ್ ಆ್ಯಂಡ್ ಸ್ಮಾಲರ್ ಸ್ಮಾಲರ್, ಈ ರೀತಿಯಾದ ಉತ್ತರಗಳು ನಿಮ್ಗೆ ಸಿಗ್ತವೆ. V2 ನೋಡ್ಕೊಳ್ಳಿ. ಅಲ್ಲಿ ಸಮ್ ಅದರ್ಸ್ ಅಂತ ಹೇಳಿ ನೀವು ತುಂಬಬೇಕಾಗತ್ತೆ. ಮೊದಲಿಗೆ ಸಮ್ ತುಂಬಿ ಆಮೇಲೆ ಅದರ್ಸ್ ಅಂತ ಹೇಳಿ ತುಂಬ್ತಾ ಹೋಗ್ಬೇಕು ನೀವು. ಈ ರೀತಿಯಾಗಿ ತುಂಬಿದರೆ ಅದು ಸರಿಯಾದ ಉತ್ತರವನ್ನು ಕೊಡುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಫ್ರಮ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋಣ. ಈಗ ಇಲ್ಲಿ ನೀವು ತುಂಬಬೇಕಾದಂಥ ಉತ್ತರಗಳು ವೀಕ್, ಬಾಯ್, ವಿಯರ್, ಲೂಸ್, ವೇಟ್. V3 ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ತುಂಬಬೇಕು. ಇನ್ನು V4 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಆ್ಯಂಟೋನ್ಯಾಮ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಅಪೋಸಿಟ್ ವರ್ಡ್ಗಳನ್ನ ತುಂಬಬೇಕು. ರೀಚ್ ಪೂರ್ ಅಂತ ಬರಿಬೇಕು, ಟಾಲ್ ಶಾರ್ಟ್ ಅಂತ ಬರಿಬೇಕು, ಸ್ಟ್ರಾಂಗ್ ವೀಕ್ ಅಂತ ಬರಿಬೇಕು, ಸಾಫ್ಟ್ ಹಾರ್ಡ್ ಅಂತ ಬರಿಬೇಕು, ರಿಮೆಂಬರ್ ಫಾರ್ಗೆಟ್ ಅಂತ ಹೇಳಿ ನೀವು ಬರಿಬೇಕು. ನೆಕ್ಸ್ಟ್ ನೋಡೋಣ. ಕ್ಲಾಸಿಫೈ ದ ಫಾಲೋವಿಂಗ್ ಇಂಟು ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸಸ್ ಅಂತ ಹೇಳಿದ್ದಾರೆ. ಪ್ರಿಫಿಕ್ಸ್ ಯಾವುದು, ಸಫಿಕ್ಸ್ ಯಾವುದು ಅಂತ ಗುರ್ತಾ ಹಿಡಬೇಕಾದ್ರೆ, RE-ದಿಂದ ಮಿಸ್, MIS, NON, ಆ್ಯಂಟಿ, ಇನ್, ಎಕ್ಸ್, ಮಲ್ಟಿ ಆ್ಯಂಡ್ ಸಬ್ ಇವು ಆರಂಭವಾದರೆ ಅವಕ್ಕೆ ಪ್ರಿಫಿಕ್ಸ್ ಅಂತ ಕರೀಬೇಕು. ಇನ್ನು ಇಲ್ಲಿ ನೀವು ಲೆಸ್, ಫುಲ್, ಮೆಂಟ್, ಏಬಲ್, ಇಶ್, ಅಯಾನ್, ಶಿಪ್, EV ಇಂದ ಮೊದಲ ಸಫಿಕ್ಸ್ ಅಂತ ಹೇಳಿ ತಿಳ್ಕೋಬೇಕು. ಇನ್ನು ಫಿಲ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಚೂಸಿಂಗ್ ಫ್ರಮ್ ದ ಒನ್ ಗಿವನ್ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾಗಿ ನೋಡ್ಕೋಬೇಕು. ರೀ ಅಲ್ಲಿ ಮೊದಲನೇದು ಬರೀಬೇಕಂತ ಉತ್ತರ ರೀ, ಎರಡನೇದು ನನ್, ಮೂರನೇದು ಆ್ಯಂಟಿ, ನಾಲ್ಕನೇದು ಮಲ್ಟಿ, ಐದನೇದು ಇನ್. V7 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಸಫಿಕ್ಸ್ ಅಂತ ಹೇಳಿದ್ದಾರೆ. ಕೆಳಗೆ ಕೊಟ್ಟಿದ್ದೆ ನೋಡ್ಕೊಳ್ಳಿ. ಇವುಗಳನ್ನ ನೀವು 1 ಟೇಬಲ್ ತುಂಬಬೇಕು, 2 ಡಿಶ್, ಮೂರನೇದು ION ಅಂತ ತುಂಬಬೇಕು, ನಾಲ್ಕನೇದು ಶಿಫ್, ಐದನೇದು ಮೆಂಟ್ ಅಂತ ತುಂಬಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಗ್ರಾಮರ್ನ ನೋಡ್ತಾ ಇದ್ದೇವೆ. ಗ್ರಾಮರಲ್ಲಿ ಟಾಸ್ಕ್ 1 ನೋಡ್ತಾ ಇದ್ದೇವೆ. ಇಲ್ಲಿ ಕೌಂಟೇಬಲ್ ನೌನ್ಸ್ ಯಾರು ಅಂತಂದರೆ ಪೀಪಲ್, ಮರ್ಚೆಂಟ್, ಟೌನ್, ಫ್ರೆಂಡ್ಸ್ ಇವುಗಳನ್ನ ಎಣಿಸ್ಲಿಕ್ಕೆ ಬರುತ್ತೆ. ಇನ್ನು ಅನ್ಕೌಂಟೇಬಲ್ ನೌನ್ ಅಂತ ಬರುತ್ತೆ, ಅವುಗಳನ್ನ ಎಣಿಸ್ಲಿಕ್ಕೆ ಬರೋದಿಲ್ಲ. ಹಾಲನ್ನು ಎಣಿಸ್ಲಿಕ್ಕೆ ಬರೋದಿಲ್ಲ, ಶಾಂತಿ ನೆಮ್ಮದಿಯನ್ನು ಎಣಿಸ್ಲಿಕ್ಕೆ ಬರೋದಿಲ್ಲ, ಸತ್ಯವನ್ನು ಎಣಿಸ್ಲಿಕ್ಕೆ ಬರೋದಿಲ್ಲ. ಟಾಸ್ಕ್ 2 ನೋಡ್ತಾ ಇದ್ದೇವೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆರ್ಟಿಕಲ್ಸ್ ಅಂತ ಹೇಳಲಾಗಿದೆ. ಮೊದಲೇ ಆರ್ಟಿಕಲನ್ನು ಆ್ಯನ್ ಅಂತ ತುಂಬಿ ಮತ್ತು ಆಮೇಲೆ ಎ ಆಮೇಲೆ ದ ಅಂತ ತುಂಬಿ, ಇಲ್ಲಿ ಎಲ್ಲಿ ಶೂನ್ಯವನ್ನು ಕೊಟ್ಟಿದ್ದಾನೋ ಅದರಲ್ಲಿ ಆರ್ಟಿಕಲ್ ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ನೀವು ತುಂಬ್ಕೋಬೇಕಾಗತ್ತೆ. ಸರಿ, ಇನ್ನು ಟಾಸ್ಕ್ 3 ಎಲ್ಲಿ ನೋಡೋಣ. 1ನೇದು ಎ, 2ನೇದು ದ, 3ನೇದು ದ, 4ನೇದು ದ, 5ನೇದು ಆ್ಯನ್ ಬರುತ್ತೆ, 6ನೇದು ದ ಬರುತ್ತೆ. ಟಾಸ್ಕ್ 4 ನೋಡೋಣ. 1ನೇದು ಅನ್ಕೌಂಟೇಬಲ್, 2ನೇದು ಫ್ಲರಲ್, 3ನೇದು ದ, 4ನೇದು ಕೌಂಟೇಬಲ್ ಮತ್ತು 5ನೇದು ಫ್ಲರಲ್, 6ನೇದು ಆರ್ಟಿಕಲ್ ಇಂಡೆಫಿನಿಟ್ ಅಂತ ಬರಿಬೇಕು ನೀವು. ಅದು ಸರಿಯಾಗಿ ಅದು ಫುಲ್ಫಿಲ್ ಆಗುತ್ತೆ. ನೆಕ್ಸ್ಟ್ ಟಾಸ್ಕ್ 5 ನೋಡೋಣ. ಆನ್ಸರ್ಸನ್ನು ನೋಡಿಬಿಡೋಣ. ಒಂದು ಫಾರ್ಗೆಟ್ಫುಲ್ ಅಂತ ಬರುತ್ತೆ, ಪಂಕ್ಚುವಲ್, ಲೇಜಿ, ಶೈ, ಫ್ಲೆಕ್ಸಿಬಲ್ ಅಂತ ಬರುತ್ತೆ. ಸೊ ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.